ಯಾರು ನೀವು? ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಏನಕ್ಕೆ ಹೀಗೆ ಒಳಗಡೆ ಬರ್ತಿದ್ದೀರಾ? ಮೋಸ್ಟ್ ಏನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಪದವಿ ನಿಮ್ಗೆ ಯಾರು ಸಾರ್ಥಕ್ ಬೇಕು? ಆದ್ಯ ಆರ್ಗಾನಿಕ್ ಸೈಟ್ ಸಾರ್ಥಕ್ ಬಗ್ಗೆನೇ ನಾವು ಮಾತಾಡ್ತಿರೋದು. ಇವತ್ತು ಅವ್ರ ಬರ್ತ್ಡೇ ಅಲ್ವಾ? ಬರ್ತ್ಡೇ ಏನೋ ಹೌದು, ಬಟ್ ನೀವೇ ನಮ್ಮನ್ನ ಕರೆಸಿ ಈಗ ನಮ್ಮನ್ನ ಯಾರು ಅಂತ ಕೇಳ್ತಿದ್ದೀರಲ್ಲ. ಸೊ ವಾಟ್? ನಾವಿಲ್ಲಿ ಫ್ರೆಶ್ ಅಪ್ ಆಗಬೇಕು. ಇಲ್ಲಿ ರೂಮ್ ಎಲ್ಲಿದೆ? ಏಯ್, ಅಲ್ಲಿದೆ ಬಾರೆ. ಥ್ಯಾಂಕ್ ಯು. ಹಲೋ, ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಹಲೋ, ಬಸ್ ಕೇಳಿ. ಹಲೋ, ಸಾರ್ಥಕ್ 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 ಹೇಳಿ ವಿಧಾನ್. ಯಾರು ಅದು? ಯಾರು? ಇಬ್ರು ಹುಡುಗಿರು. ಹುಡುಗಿರ ಎಲ್ಲಿದ್ದಾರೆ? ಸುಮ್ಮನೆ ಇರಿ ಸಾರ್ಥಕ್, ನಿಮ್ಮ ಹೆಸರು ಹೇಳ್ಕೊಂಡೆ ಬಂದು. ನಿಮ್ಮ ಬರ್ತ್ಡೇ ಅಂತ ಅವ್ರಿಗೆ ಗೊತ್ತು. ಸರಿ, ಆದ್ರೆ ಇಲ್ಲಿ ಯಾರು ಕಾಣ್ತಿಲ್ವಲ್ಲ, ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ? ಅವ್ರು ಹಿಂದೂ ಮುಂದೆ ನೋಡಿದೆ ಮನೆ ಒಳಗಡೆ ನುಗ್ಗಿ ಫ್ರೆಶ್ ಅಪ್ ಆಗ್ಬೇಕು ಅಂತ ರೂಮ್ ಒಳಗಡೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಯಾರು ಸಾರ್ಥಕ್ ಅವರೆಲ್ಲ? ಆಕ್ಚುಲಿ ನೀವೇನ್ ಮಾತಾಡ್ತಿದ್ದೀರಾ ಅಂತಾನೆ ಅರ್ಥ ಆಗ್ತಿಲ್ಲ. ವಿಕಾಸ್ ವಿಕಾಸ್ ವಿಕಾಸ್, ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಯಾರು ಡಾನ್ಸರ್ಸ್? ಸಾರ್ಥಕ್ ಬರ್ತ್ಡೇಗೆ ಇವ್ನ ಯಾಕೋ ಕರ್ಸಿದ್ಯಾ? Have you lost your mind? ಹೋಗಿ ನೀನು. ಹಲೋ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನೋ ಪ್ರೊಫೆಷನಲ್ ಡ್ಯಾನ್ಸರ್ಸ್. ನಮ್ಮನ್ನ ಬರ್ತ್ಡೇಗೆ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಇನ್ವೈಟ್ ಮಾಡಿದ್ ನೀವೇನೆ? ಒಂದು ನಿಮಿಷ, ಸುಮ್ಮನೆ ಏನೋ ಮಾತಾಡಬೇಡಿ. ಅಣ್ಣ ನಿಮ್ಮನ್ನ ಕರ್ಸಿದ್ದಾನ? ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ನಮ್ಮನ್ನ ಮಿಸ್ಟರ್ ಲಕ್ಷ್ಮೀಕಾಂತ್ ಅವ್ರು ಕರೆಸಿದ್ದಾರೆ. ಕಾಂತ, ಎಸ್ ಬಾಸ್. ಆಕ್ಚುಲಿ ನಾನೇ ಕರ್ಸಿದ್ದು. ವಿಕ್ಕಿ ಸರ್ ನನ್ನ ಹತ್ರ ಸಾರ್ಥಕ್ ಸರ್ ಬರ್ಡೇಗೆ ಫುಲ್ ಸರ್ಪ್ರೈಸ್ ಆಗುವಂಥದ್ದು ಏನಾದರೂ ಮಾಡು ಅಂದ್ರು. ಅದಕ್ಕೆ ಇವ್ರಿಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಲೊಕೇಶನ್ ಕಳಿಸಿ ಇಮಿಡಿಯೇಟ್ ಆಗಿ ಬನ್ನಿ ಅಂದೆ. ಬಿಳ, ಇದು ಸರ್ಪ್ರೈಸ್ ಅಲ್ಲ ಕಣ್ರಿ, ದೊಡ್ಡ ಶಾಕು. ಬರೀ ಶಾಕ್ ಅಲ್ಲ ಬಾಮೈದ, ದೊಡ್ಡ ಅನಾಹುತಾನೆ ಮಾಡ್ಬಿಟ್ಟಿದ್ದಾರೆ. ನಮ್ಮ ಹೆಂಡತಿರಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಮ್ಮ ಸಂಸಾರಗಳು ಚೂರ್ ಚೂರಾಗೋಗುತ್ತೆ ಕಣೋ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಹೋಗ್ ಬಾಗ್ಲಾಕ್ರಿ, ಹೋಗ್ರಿ. ಏಯ್, ನೀನ್ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನೇನು ಹೆದರ್ಕೋತೀನಿ ಅನ್ಕೊಂಡಿದ್ಯಾ? ನೀನು ಯಾರ ಹತ್ರ ಮಾತಾಡ್ತಾ ಇದ್ದೀಯ ಅಂತ ಗೊತ್ತು ತಾನೆ? ವೇದಾಂತ್ ವಸಿಷ್ಠನ ತಂದೆ ಹತ್ರ ಅಂತ ಈ ಸಮಾಜ ಹೇಳುತ್ತೆ, ಕರೆಕ್ಟಾ? ಆದ್ರೆ ನೀನು ಮತ್ತೆ ನಿನ್ನ ಹೆಂಡತಿ ಅದೇ ವೇದಾಂತ್ ವಸಿಷ್ಠನಿಂದ ಮುಚ್ಚಿಟ್ಟಿರೋ ಸತ್ಯಗಳೆಲ್ಲಾನು ನನಗೆ ಚೆನ್ನಾಗಿ ಗೊತ್ತು. ನೀನು ಕೇಳೋಕು ಬಯಸೋದಾದ್ರೆ ಒಂದೊಂದಾಗಿ ಎಲ್ಲಾನು ಬಿಡಿಸಿ ಬಿಡಿಸಿ ಹೇಳ್ತೀನಿ. ಬೇಕಿದ್ರೆ ಕಾಲ್ ರೆಕಾರ್ಡ್ ಮಾಡ್ಕೋ. ಏಯ್, ಜಾಸ್ತಿ ಎಗರಾಡಬೇಡ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂದ್ರೆ ನಮ್ಮ ಈ ಕನ್ವರ್ಸೇಷನ್ ಯಾರಿಗೂ ಹೇಳದೆ ನಾಳೆ ಸಂಜೆ ಒಳಗೆ ನಾನು ಹೇಳಿದ ಜಾಗಕ್ಕೆ ನಾನು ಹೇಳಿದ್ದನ್ನ ತಲುಪಿಸು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಎಲ್ಲಾನು ಹೇಳ್ತೀಯಾ? ನಿನ್ ಮಾತನ್ನ ಯಾರೋ ನಂಬ್ತಾರೆ? ಯಾರು ನಂಬಬಹುದು ಅಂತ ನಿನ್ನ ವಾಯ್ಸಲ್ಲಿರೋ ಭಯನೇ ನನಗೆ ಹೇಳ್ತಾ ಇದೆ. ನಾನು ಬರೀ ಮಾತಲ್ಲಿ ಹೇಳಿದ್ರೆ ಯಾರು ನಂಬಲ್ಲ, ಆದ್ರೆ
ನಂಬೋರು ನಂಬುವಷ್ಟು ಸಾಕ್ಷಿನೂ ನನ್ನ ಹತ್ರ ಇದೆ. ನಿನ್ನ ಹೆಂಡತಿ ಬಹಳ ಜಾಣೆ, ತನಗೆಲ್ಲ ಕಡೆ ಇನ್ಫ್ಲೂಯೆನ್ಸ್ ಇದೆ ಅಂದ್ಕೊಂಡಿದ್ದಾಳೆ. ಈ ವಿಷಯನ ಅವಳಿಗೂ ಸೇರಿ ಯಾರಿಗೂ ಗೊತ್ತಾಗದ ಹಾಗೆ ಕೆಲಸ ಮಾಡಿ ಮುಗಿಸೋದು ನಿನ್ನ ಜವಾಬ್ದಾರಿ. ಇಲ್ಲಾಂದ್ರೆ ಗೊತ್ತಲ್ಲ, ನಿನ್ನ ಹಣ ತಲುಪೋದು 5 ನಿಮಿಷ ಲೇಟ್ ಆದ್ರೂ ಆಟೋಮೆಟಿಕ್ ಆಗಿ ನಿನ್ನ ಮಗನ ಅಫಿಷಿಯಲ್ ಮೇಲ್ ಐಡಿಗೆ ಡೀಟೇಲ್ಸ್ ಸೆಂಡ್ ಆಗಿರುತ್ತೆ. ಹಲೋ ಹಲೋ ಎಲ್ ರೀಚ್ ಆಗಿದ್ದೀರಾ ಅಂತ ಕೇಳಕ್ಕೆ ನಿಮ್ ತಂಗಿ ಆಲ್ರೆಡಿ ಕಾಲ್ ಮಾಡೇ ಬಿಟ್ಲಾ? ಬರ್ತಾ ಇದೀವಿ ಅಂತ ಹೇಳಿ ಕಾಲ್ ಕಟ್ ಮಾಡೋದ್ ಬಿಟ್ಟು ಇಷ್ಟೋ ತನಕ ಹರಟೆ ಹೊಡಿಬೇಕಾಗಿತ್ತ? ಲೈಫಲ್ಲಿ ನಿಮಗೆ ಬುದ್ಧಿ ಬರಲ್ಲ. ಹೊರಡಣ್ವಾ? ನನ್ನ ಹೆಂಡತಿನೋ ಸ್ವಲ್ಪ ಸಾಫ್ಟು, ನೋಡಿದ್ರು ಏನೂ ಮಾತಾಡಲ್ಲ, ಆದ್ರೂ ಸ್ವಲ್ಪ ಫೀಲ್ ಆಗ್ತಾಳೆ. ಆದ್ರೆ ಆದ್ಯ ನೋಡಿದ್ರೆ ಪಕ್ಕ ರುದ್ರ ತಂಡ ಸ್ಟಾರ್ಟು. ಹೌದು ಬಾವ, ಆದ್ಯ ತುಂಬಾ ಪೊಸೆಸಿವ್. ಅವಳಿಗೆ ಪ್ರೆಗ್ನೆಂಟ್ ಬೇರೆ. ಖಂಡಿತ ಅವಳಿಗೆ ಗೊತ್ತಾದ್ರೆ ಹರ್ಟ್ ಆಗುತ್ತೆ. ಬಟ್ ಆದ್ರೂ ಆದ್ಯ ಬ್ಲೈಂಡಾಗಿ ಯಾವುದನ್ನು ನಂಬಲ್ಲ, ಅಥವಾ ಅವಳು ಎಲ್ಲಕ್ಕಿನ್ನೂ ಹೆಚ್ಚಾಗಿ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಇದರಲ್ಲಿ ನನ್ನ ತಪ್ಪು ಏನು ಇಲ್ಲ ಅಂತ ನಾನು ಅವಳನ್ನ ಕನ್ವಿನ್ಸ್ ಮಾಡಬಲ್ಲೆ. ಅವಳು ಅರ್ಥ ಮಾಡ್ಕೋತಾಳೆ. ಅಮೂಲ್ಯ ಕೋಪ ಮಾಡ್ಕೊಂಡ್ರೆ ಕಷ್ಟ. ಕರೆಕ್ಟ್ ಸಾರ್ಥಕ್, ಯು ರೈಟ್. ಅಮೂಲ್ಯ ಕೋಪ ಮಾಡ್ಕೋತಾಳೆ, ಸುಮ್ಮನೆ ಏನೇನೋ ಹೇಳ್ಬೇಡಿ. ಶಿ ಹಸ್ ಅಬ್ಸಲ್ಯೂಟ್ಲಿ ನೋ ರೈಟ್. ಹುಡುಗಿರಂದ್ರೇ ಆಗೋ ಅನ್ನೋ ಥರ ಬಿಲ್ಡಪ್ ಕೊಟ್ಟು ಈಗ ಪ್ರೈವೇಟ್ ಪಾರ್ಟಿಗೆ ಡ್ಯಾನ್ಸರ್ ಕರ್ಸಿದೀವಿ ಅಂದ್ರೆ ಅಮೂಲ್ಯ ಗ್ಯಾರಂಟಿ ಕೋಪ ಮಾಡ್ಕೋತಾಳೆ. ಅದನ್ನ ಯಾರಾದ್ರಿಗೂ ತೋರ್ಸಕ್ಕೂ ಆಗಲ್ಲ. ಸಂಸಾರಿಗಳಿಗೆ ಇಷ್ಟೊಂದು ಸಮಸ್ಯೆ ಇರುತ್ತೆ ಅಂತ ದೇವ್ರಡೆಗೂ ಗೊತ್ತಿರಲಿಲ್ಲ. ಬಟ್ ನನ್ನಿಂದ ಮಹಾ ಅಪರಾಧ ಆಗ್ಬಿಟ್ಟಿದೆ. ಯಾರ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಬಿಡ್ರಿ, ಆಗಿದಾಗೋಯ್ತು. ಇವಾಗ ಏನ್ ಮಾಡಕ್ಕಾಗತ್ತೆ? ಎಟ್ಟಲ್ಲಿ ಅರ್ಜೆಂಟಲ್ಲಿ ಕಾಲ್ ಮಾಡ್ಬಿಟ್ಟೆ. ನನ್ನ ಮೀನಾಕ್ಷಿಗೆ ಬ್ಯಾಟ್ರಿ ಏನಾದ್ರು ಗೊತ್ತಾದ್ರೆ ಏನ್ ಅನ್ಕೊಳಲ್ಲ ನನ್ನ ಬಗ್ಗೆ. ದೇವ್ರೇ, ಅಯ್ಯೋ, ಅವಳು ನನ್ನ ಶ್ರೀರಾಮನ್ ಲೇಟೆಸ್ಟ್ ವರ್ಷನ್ ಅನ್ಕೊಂಡಿದ್ರೆ ಇಷ್ಟೆಲ್ಲ ಆದ್ಮೇಲೆ ನನ್ನ ಜೊಲ್ ಪಾರ್ಟಿ ಲಿಸ್ಟಿಗೆ ಸೇರಿಸ್ಬಿಡಲ್ವಾ? ದೇವ್ರೇ, ಮಮೈದ, ಇವತ್ತು ನಮಗೆ ಈ ಹಾಲಲ್ಲಿರೋ ಸೋಫಾ ದಿಂಬೆ ಗತಿ. ನೋವೇ ಬಾವಾ, ನಾವೇನಿಲ್ಲಿ ಇಲ್ಲಿಗಲ್ ಕೆಲಸ ಮಾಡ್ತಾ ಇದೀವ? ನಮ್ಮಿಂದ ಯಾವ ತಪ್ಪು ಆಗಿಲ್ಲ. ಇದೆಲ್ಲ ಕೇಳಿದ್ರೆ ಇದೆಲ್ಲ ಸುಮ್ಮನೆ ತಮಾಷೆಗೆ ಅಂತ ಹೇಳಿದ್ರೆ ಆಯ್ತು. ಆದ್ರೆ ನನಗ್ ಮಾತ್ರ ನಿಮ್ ಬಗ್ಗೆನೆ ಭಯ ಆಗ್ತಾ ಇದೆ. ನಿಮಗ್ ಗೊತ್ತಾ, ಇದೇನಾದ್ರೂ ಚಾಮುಂಡಿ ಆದ್ಯಂಗ್ ಗೊತ್ತಾದ್ರೆ ನಿಮ್ಮ ಕತೆ ಅಷ್ಟೇ. ಆದ್ಯ ಇಸ್ ಅ ಮಾಡರ್ನ್ ವುಮೆನ್. ನಾವು ಡೇಟ್ ಮಾಡ್ತಿದ್ದಾಗ್ಲೂ ಅಷ್ಟೇ, ಮದುವೆಗೆ ಮುಂಚೆ ಶಿ ಯೂಸ್ ಟು ಬಿ ಓಪನ್. ನಾನು ಅವ್ರ ತರ ನೋಡ್ಬಿಡ್ತೀನಿ. ಇವಾಗ ಕಂಟಿನ್ಯೂ. ಅಯ್ಯೋ, ಹಾಗಲ್ಲ. ನಾನು ಮದುವೆ ಮುಂಚೆ ಅವಳ ಜೊತೆ ಜೆಂಟಲ್ ಮ್ಯಾನ್ ಆಗೇ ಇದ್ದೆ. ನಾನು ಹೇಳಕ್ ಹೊಟ್ಟಿದ್ದು, ನನಗೆ ಈಗ ಆದ್ಯನ್ ಕಂಡ್ರೆ ಆ ಥರ ಭಯ ಇಲ್ಲ ಅಂತ. ಮತ್ತೆ ಯಾಕೆ ಆದಿ ಎದುರು ಇದ್ದಾಗ ಇಲಿ ಮರಿ ಥರ ಓಡಾಡ್ತಿರ್ತೀರಲ್ಲ? ಅಗ್ರಜ, ನೀನು ಪಕ್ಕಾ ಬ್ಯಾಚುಲರು. ಸಂಸಾರದ ಸೀಕ್ರೆಟ್ ನಿನ್ಗೆ ಗೊತ್ತಿಲ್ಲಪ್ಪ. ಯಾರು ಬ್ಯಾಚುಲರು? ನಾನು ಪಾರ್ಟಿಗೆ ಬರೋವಾಗ ಇವರು ಸಂಸಾರನೇ ನಡೆಸ್ತಾ ಇದ್ರು. ಏನ್ ಗುಟ್ಟು? ಅದೆಲ್ಲ ಅವ್ರ ಸಮಾಧಾನಕ್ಕೆ ಸುಮ್ಮನೆ ನಾಟಕ ಅಗ್ರಜ. ಸಂಸಾರ ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ.
ಅಲ್ವಾ ಮತ್ತೆ ಏನ್ ಹುಡುಗಾಟನ? ಹೆಂಡತಿರಿಗೆ ತಮ್ಮ ಗಂಡಂದಿರನ್ನ ಕಂಟ್ರೋಲ್ ಇಟ್ಕೊಂಡಿದೀನಿ ಅನ್ನೋ ಫೀಲಿಂಗ್ ಬಂದ್ರೆ ಅವರಿಗೆ ಅವ್ರ ಈಗೋ ಸ್ಯಾಟಿಸ್ಫೈ ಆಗತ್ತೆ. ನೀನು ಮದುವೆ ಆದ್ರೆ ಎಲ್ಲ ಗೊತ್ತಾಗುತ್ತೆ. ಹಾಗಾದ್ರೆ ನಿಮ್ಮಿಬ್ಬರಿಗೂ ನಿಮ್ ಹೆಂಡತಿ ಅಂದ್ರೆ ಸ್ವಲ್ಪನೂ ಭಯ ಇಲ್ಲ? ಚಾನ್ಸೇ ಇಲ್ಲ. ನನ್ನ ಸಂಸಾರದಲ್ಲಿ ಭಯ ಅನ್ನೋ ಪದನೇ ಇಲ್ಲ. ನಾವೇನಾದ್ರೂ ಸ್ಟ್ರಿಕ್ಟ್ ಆಗಿದ್ರೆ ಆರ್ತಿ ನನ್ನ ಮುಂದೆ ಗಡ ಗಡ ಅಂತ ನಡುಗ್ತಾ ಇರ್ತಾಳೆ, ಗೊತ್ತಾ? ಆದ್ರೆ ನನಗೆ ಮೌನ್ ಬಗ್ಗೆ ಗೊತ್ತಿಲ್ಲ. ಆದ್ಯನು ಅಂದ್ರೆ ಗಡ ಗಡ ಅಂತ ನಡುತ್ತಾಳೆ, ಗೊತ್ತಾ? ಆದ್ರೆ ನಾವೆಲ್ಲ ತೋರ್ಸ್ಕೊಂಡಿಲ್ಲ ಅಷ್ಟೇ. ಅಗ್ರಜ, ನಿನ್ ಮದ್ವೆ ಆದ್ಮೇಲೆ ಹೆಂಗೆ? ನೀನ್ ಹೆದರ್ಸ್ತ್ಯಾ ಇಲ್ಲ ಅವಳು ಎದುರಿಸ್ತಾಳ? ಎಲ್ಲ ಸ್ವಲ್ಪ ಸುಮ್ಮನಿರ್ತೀರಾ? ನಿಮ್ಮ ಪ್ರಕಾರ ನಿಮ್ಮ ನಿಂತಿರೇ ಬಂದು ಅವ್ರನ್ನ ನೋಡಿದ್ರೆ ಸಮಾಧಾನ ಥರ ಇದೆ. ನೀವು ಬನ್ನಿ. ನೋಡಿ, ನಿನ್ನ ಮಿಸ್ ಆಗಿ ಕರ್ಸಿದ್ದೀವಿ. ವಿ ಆರ್ ಸಾರಿ. ನೀವು ಇರೋದು ಬೇಡ, ಪ್ಲೀಸ್ ಹೊರಡಿ. ಆಗದೇ ಇಲ್ಲ. ಹೇಗಿದ್ರು ನಾವು ಅವರ್ ಲೆಕ್ಕದಲ್ಲಿ ಚಾರ್ಜ್ ಮಾಡ್ತಾ ಇದ್ದೀವಿ. ನೀವು ಹೇಗಿದ್ರು ನಮಗೆ ದುಡ್ಡು ಕೊಡ್ಲೇಬೇಕು. ಸುಮ್ಮನೆ ದುಡ್ಡು ಕೊಡೋದ್ಕಿಂತ ನಮ್ಮ ಡ್ಯಾನ್ಸ್ ನೋಡಿ ದುಡ್ಡು ಕೊಡಿ. ನಮ್ಮವರೆಲ್ಲ ವಾಪಸ್ ಬಂದ್ಬಿಟ್ರು ಅನ್ಸುತ್ತೆ. ಚಾನ್ಸೇ ಇಲ್ಲ. ಹುಡುಗಿರು ಒಂದ್ಸಲ ಶಾಪಿಂಗ್ ಹೋದ್ರೆ ಇಷ್ಟು ಬೇಗ ವಾಪಸ್ ಬರೋ ಸೀನೇ ಇಲ್ಲ. ವಿಲ್ ಯು ಜಸ್ಟ್ ಸ್ಟಾಪ್ ಟಾಕಿಂಗ್? ಯಾರು ಅಂತ ನೋಡ್ತೀನಿ. ಹಿರೇ ಸಾಧಕ್, ವಿಕ್ರಾಂತ್, ಮೊದಲು ಹೋಗಿ ಯಾರು ಬಂದಿರೋದು ಅಂತ ನೋಡು. ಈ ಕಾಂತ ಕರ್ಸಿರೋ ಇನ್ನೊಂದು ಅವ್ಯವಸ್ಥೆ ಆದ್ರೆ ಅಲ್ಲಿಂದ ಅಲ್ಲೇನೆ ಕಳಿಸ್ಬಿಡು. ಅಟ್ ಯುವರ್ ಸರ್ವಿಸ್ ಅಗ್ರಜ. ಯಾಕೆ ಹಿಂಗ್ ವಿಚಿತ್ರ ಮಾಡ್ತಿದ್ಯಾ? ಅಗ್ರಜ ಹೇಳಿ ನಿಜಾನೇ, ಹೊರಗಡೆ ಇರೋದ್ ನಮ್ಮ ಹುಡುಗಿರು. ನೀನ್ ಕುಡ್ದು ಚಿತಾಲ್ ಪತಾಲ್ ಆಗ್ಬಿಟ್ಟಿದ್ಯಾ? ಇರು, ನಾನು ನೋಡ್ಕೊಂಡ್ ಬರ್ತೀನಿ. ಹೋಯ್ತು ಹೋಯ್ತು ಹೋಯ್ತು, ನಮ್ಮ ಮಾನ ಮರ್ಯಾದೆ ಎಲ್ಲ ಊರ್ ಬಂದು ಮುಚ್ಕೊಂಡೋಯ್ತು. ಏನಾಯ್ತು ಸಾರ್ಥಕ್? ಬಾಮೈದ ಹೇಳಿ ನಿಜಾನೇ, ನಮ್ಮವರೆಲ್ಲ ಬಂದ್ಬಿಟ್ಟಿದ್ದಾರೆ. ಸಾರ್ಥಕ್ ಸರ್, ನೀವು ಕುಡಿದು ಚಿತ್ತಲ್ ಪತ್ತಲ್ಲ ಬಿಟ್ಟಿದಾರ. ಕುಡಿದೇ ಇರೋ ಅಂಜದ ಗುಂಡು ಅಲ್ಲ, ಅಂಜದ ಗಂಡು ನೀನೋಗಿ ನೋಡ್ಕೊಬರ. ಎಡವಟ್ ಆಗೋಗಿದೆ, ಎಲ್ಲ ಬಂದ್ಬಿಟ್ಟಿದ್ದಾರೆ. ಬಾವ, ಇವತ್ತು ನನ್ನ ನಿಮ್ಮ ಬಾವ ಬಾಮೈದನ್ ಬಾಂಡಿಂಗ್ ಕೊನೆ ದಿನ. ಅದ್ಯಾಕೆ ಕೊನೆ ದಿನ? ತಪ್ಪ ನನ್ ಮಗನೇ, ಯಾಕೆ ಅಂತ ಬೇರೆ ಕೇಳ್ತೀಯ? ಯಾಕೆಂದ್ರೆ ಇವತ್ತು ನಮ್ಮ ಹೆಂಡತಿರು ನಮ್ಮ ಜೀವ ಸಹಿತ ಉಳಿಸಲ್ಲ. ಆರ್ತಿ ನಿಜವಾಗ್ಲೂ ಸಾಫ್ಟ್. ಅವಳು ಹೇಗೋ ವಿಕ್ರಾಂತ್ನ ಸುಮ್ಮನೆ ಬಿಟ್ಬಿಡ್ತಾಳೆ. ಇನ್ನು ಆದ್ಯ
ಜೋರಿಂತ ಆಡಿದ್ರು ಸಾರ್ಥಕ್ನ ಹೇಗೋ ಕ್ಷಮಿಸ್ಬಿಡ್ತಾಳೆ. ಆದರೆ ನಮ್ಮ ಹುಡುಗಿ ರೌಡಿ ಬೇಬಿ ಬಜಾರಿ, ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಸಾರ್ಥಕ್, ಹೋಗಿ ಡೋರ್ ಓಪನ್ ಮಾಡಿ. ಅಗ್ರಜ, ನಿನಗೆ ನಿನ್ ತಮ್ಮ ನಿನ್ ಭಾವ ಬದುಕೋದು ಇಷ್ಟ ಇಲ್ವಾ? ಏನು ಹಾಗೆ ಇಲ್ದಿರೋ ತರ ಡೋರ್ ಓಪನ್ ಮಾಡುವಂತಿದೆಯಲ್ಲ. ಆಗ ದೊಡ್ಡದಾಗಿ ಹೆಂಡ್ತಿರಂದ್ರೆ ಭಯನೇ ಇರೋ ತರ ಆಡ್ತಿದ್ರಿ. ಈಗೇನಾಯ್ತು? ನಿಮ್ಗಳ ಪೌರುಷ ಇಷ್ಟೇ ಅಂತ ನನಗಾಗ್ಲೇ ಗೊತ್ತಾಗಿತ್ತು. ಹೋಗಿ ಸಾರ್ಥಕ್, ಡೋರ್ ಓಪನ್ ಮಾಡಿ. ಇವತ್ತು ನಾನು ಬರ್ತಾ ಇಲ್ಲ, ಡೆತ್ ಡೇ. ಅದ್ಯಾ, ಆರ್ತಿ, ಅಮೂಲ್ಯ, ಅದಿತಿ, ಎಲ್ಲರೂ ತುಂಬಾ ಬೇಗನೆ ಬಂದ್ಬಿಟ್ಟಿದ್ದೀರಾ. ಬೇಕಾದಾಗ ಬರಲ್ಲ. ಸಾರ್ಥಕ್, ಏನಾಗಿದೆ ನಿಮ್ಗೆ? ಕುಡ್ದಿದ್ದೀರಾ? ಹೌದಾ ಅಣ್ಣ? ಎಷ್ಟು ಕುಡ್ದ್ಯೋ? ನಿಂತ್ಕೊಳಕ್ ಆಗುತ್ತೇನೋ? ನಾ ಇನ್ನೂ ಕುಡ್ದೇ ಇಲ್ಲ. ಬನ್ನಿ ಬನ್ನಿ ಬನ್ನಿ. ಅದ್ಯಾ ಭಾವ, ಭರ್ಜರಿ ಜಾತ್ರೆ ನಡೀತಿರುತ್ತೆ ಅಂತ ಬಂದ್ರೆ ಎಲ್ರು ಯಾಕೆ ಸೈಲೆಂಟ್ ಆಗಿ ನಿಂತಿದ್ದೀರಾ? ನಾವಾ ಸೈಲೆಂಟ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ನೀವೆಲ್ಲ ಬಂದಿರೋದಾ, ಅದಕ್ಕೆ ಸುಮ್ಮನಾದ್ವಿ ಅಷ್ಟೇ. ತನಕ ಧೂಳು ಎಪ್ಸಿದ್ವಿ. ಅಂದ್ರೆ ಇಷ್ಟೊತ್ತು ನೀವೆಲ್ಲ ಸೇರ್ಕೊಂಡು ಮಜಾ ಮಾಡ್ತಿದ್ರಿ, ಅದಕ್ಕೆ ನಾವ್ ಇಲ್ಲಿಗೆ ಬಂದು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಲ್ವಾ? ಹೌದಮ್ಮ, ನಾವೇನೋ ಅನ್ಕೊಂಡ್ ಬಂದ್ರೆ ಎಲ್ರೂ ಮಾಸ್ಕ್ ಸಿಕ್ಕಾಕೊಂಡು ಸ್ಟೂಡೆಂಟ್ಸ್ ತರ ನಿಂತ್ಕೊಂಡಿದ್ದಾರೆ. ಸದ್ಯ ನಮ್ಮ ಪರಿಸ್ಥಿತಿನೂ ಅದೇ ಅಲ್ವಾ? ಬಾಯ್ ತುಂಬಾ ಮಾತಾಡೋ ವಿಕ್ಕಿ ಭಾವನೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ನನಗೂ ಆಶ್ಚರ್ಯ ಆಗ್ತಾ ಇದೆ. ಏನ್ ಬಾಬಾ ಕತೆ? ಅದು ಹಾಗೆಲ್ಲ ಏನೂ ಇಲ್ಲ. ಆದ್ಯಾ, ಕೇಕ್ ತಂದಿದ್ಯಾ? ಬಸ್ ಲಾಪ್ಲಿ, ಬನ್ನಿ ಕಟ್ ಮಾಡೋಣ.